ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದಲ್ಲಿ SIT ತನಿಖೆ ನಡೀತಾ ಇದೆ. ಆ ತನಿಖೆ ಆರಂಭವಾದಾಗಲಿಂದ ಇಲ್ಲಿಯವರೆಗೂ ಸಹ ರಾಜಕಾರಣಿಗಳ ಮಾತುಗಳಿದಾವಲ್ಲ, ಆ ರಾಜಕಾರಣಿಗಳ ಮಾತಿನಲ್ಲಿ ಯಾರೂ ಸಹ ಒಬ್ಬರೂ ಸಹ ಸತ್ಯ ಹೊರಗಡೆಯೋದಕ್ಕೆ ನಾವು ಈ ತನಿಖೆಯನ್ನು ಮಾಡಿಸ್ತಿದ್ದೀವಿ ಅಥವಾ ನಡೀತಾ ಇದೆ ಆ ರೀತಿಯ ಮಾತುಗಳನ್ನು ಆಡ್ತಿಲ್ಲ. ಹೆಚ್ಚು ಅಂದರೆ ಅನುಮಾನಗಳೇನು ಮೂಡಿದ್ದಾವೆ ಅವುಗಳನ್ನು ಹೋಗಲಾಡಿಸುವಂತಹ ಪ್ರಯತ್ನ ಮಾಡ್ತಿದ್ದೀವಿ. SIT ತನಿಖೆ ಅದಕ್ಕಾಗಿ ಮಾಡಿರೋದು ಅಂತ ಹೇಳ್ತಾರೆ. ಆದರೆ ಮುಖ್ಯವಾಗಿ ಹೇಳಬೇಕಾದಂತಹ ಮಾತನ್ನ ಯಾರು ಹೇಳುವಂತಹ ಧೈರ್ಯ ಮಾಡ್ತಾ ಇಲ್ಲ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯಗೂ ಆ ಧೈರ್ಯ ಇಲ್ಲ ಅನ್ನೋದು ಕಳೆದ ಬಾರಿ ಸದನದಲ್ಲಿ ಅವರು ಹೇಳಿಕೆ ಕೊಟ್ಟಾಗಲೇ ಗೊತ್ತಾಯಿತು. ಆದರೆ ಇವತ್ತು ಅದನ್ನು ಪುಷ್ಟೀಕರಿಸಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ಆ ಧೈರ್ಯ ಇಲ್ಲ. ಏನದು ಮಾತು? ಧರ್ಮಸ್ಥಳದ ವಿಚಾರದಲ್ಲಿ ತಪ್ಪಿತಸ್ಥರು ಅಂತ ಯಾರಾದರೂ ಕಂಡು ಬಂದರೆ, ಅದು ಯಾರೇ ಆಗಿರಲಿ, ಯಾವುದೇ ಹುದ್ದೆಯಲ್ಲಿರಲಿ, ಎಷ್ಟೇ ಎತ್ತರದ ವ್ಯಕ್ತಿ ಆಗಿರಲಿ, ಅವರ ಮೇಲೆ ಕ್ರಮ ಆಗುತ್ತೆ, ಕಾನೂನು ಕ್ರಮ ಆಗುತ್ತೆ, ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಯಾರಿಗೂ ಮುಲಾಜಿಲ್ಲ, ಯಾರೇ ಆಗಿದ್ರು. ಅಥವಾ ಸುಳ್ಳು ಆರೋಪ ಅನ್ನೋದಾದ್ರೆ ಆರೋಪ ಹೊರಿಸಿದವರ ಮೇಲೆ ಕ್ರಮ ಆಗುತ್ತೆ ಅಂತ. ಈ ಸುಳ್ಳಾಗಿದ್ರೆ ಆರೋಪ ಹೊರಿಸಿದವರ ಮೇಲೆ ಕ್ರಮ ಆಗುತ್ತೆ ಅನ್ನೋದಕ್ಕೆ ರೆಡಿ ಇದ್ದಾರೆ, ಪ್ರತಿಯೊಬ್ಬರು ರೆಡಿ ಇದ್ದಾರೆ. ಆದರೆ ಅದು ನಿಜ ಆಗಿದ್ದರೆ, ಅಲ್ಲಿ ತಪ್ಪುಗಳು ನಡೆದಿದ್ರೆ, ಅಲ್ಲಿ ಅಪರಾಧ ನಡೆದಿದ್ರೆ, ಅದು ಯಾರೇ ಆಗಿರಲಿ, ಅಪರಾಧ ನಡೆಸಿದವರು ಎಷ್ಟೇ ಎತ್ತರದ ವ್ಯಕ್ತಿ ಆಗಿರಲಿ, ಅವರ ಮೇಲೆ ಕಠಿಣ ಕಾನೂನು ಕ್ರಮ ಆಗೇ ಆಗುತ್ತೆ. ಈ ದೇಶದ ಕಾನೂನಿನ ಪ್ರಕಾರ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ. ಇದನ್ನ ಹೇಳುವಂತಹ ಧೈರ್ಯ ಪರಮೇಶ್ವರ್ಗೂ ಇಲ್ಲ, DK ಶಿವಕುಮಾರ್ ಹೇಳೋದೇ ಇಲ್ಲ ಬಿಡಿ. ಅವರು ಕಾಲಿಗೆ ಬಿದ್ದು ಬರುವಂತಹ ವ್ಯಕ್ತಿ. DK ಶಿವಕುಮಾರ್ಗೆ ಅದರಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಗೃಹ ಮಂತ್ರಿಯಾದ ಪರಮೇಶ್ವರ್ಗೂ ಆ ಧೈರ್ಯ ಇಲ್ಲ, ಸಿದ್ದರಾಮಯ್ಯಗೂ ಇಲ್ಲ. ಹಾಗಾದ್ರೆ ಈ ತನಿಖೆ ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳೋದು, ಧರ್ಮಸ್ಥಳದ ವಿಚಾರವಾಗಿ ಕೆಲವು ಅನುಮಾನಗಳು ಬಂದಿದೆಯಲ್ಲ, ಆ ಅನುಮಾನಗಳನ್ನ ದೂರ ಮಾಡೋದಕ್ಕಂತೆ. ಅಂದ್ರೆ ಏನರ್ಥ? ತನಿಖೆ ನಡೀತಿರೋದು ಅನುಮಾನಗಳನ್ನು ಪರಿಹಾರ ಮಾಡೋದಕ್ಕೆ, ಸತ್ಯ ಹೊರಗಡೆ ತರೋದಕ್ಕಲ್ಲ. ತಪ್ಪಿತಸ್ಥರು ಇದ್ದರೆ ಅವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕಲ್ಲ, ಶಿಕ್ಷೆ ಕೊಡಿಸೋದಕ್ಕಲ್ಲ, ಅನುಮಾನಗಳನ್ನ ದೂರ ಸರಿಸೋದಕ್ಕೆ. ಅದರ ಅರ್ಥ ಏನು ಕೊಡುತ್ತೆ ನಿಮಗೆ? ಕ್ಲೀನ್ ಚಿಟ್ ಕೊಡುವಂತಹ ಸಂಚ ಆ ಪ್ರಶ್ನೆ ಎದ್ದೊಳುತ್ತೆ. ಕ್ಲೀನ್ ಚಿಟ್ ಕೊಡೋದಕ್ಕೆ ಅಂತಲೇ SITನ ನೇಮಕ ಮಾಡಿದಾರೆ, ಒನ್ಸ್ ಇನ್ ಫಾರ್ ಆಲ್. ಇನ್ಮೇಲೆ ಯಾರು ಬಾಯಿ ತೆಗಿಬಾರ್ದು. ಒಂದ್ಸಲ ಕ್ಲೀನ್ ಚಿಟ್ ಕೊಟ್ಬಿಟ್ಟು ಕ್ಲೀನಾಗಿ ತೊಳೆದು ಬಿಸಾಕ್ಬಿಡೋಣ, ಏನೂ ಆಗಿಲ್ಲ ಅಲ್ಲಿ. ಹಾಗೆ ಮಾಡಬೇಕು ಅನ್ನೋದೇ ಇವ್ರ ಉದ್ದೇಶನಾ? ಇವರ ಮಾತುಗಳಿಂದ ಅಂತ ಅನುಮಾನಗಳು ಬಂದೇ ಬರ್ತವೆ. ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯ ಸುದ್ದಿಗಾರರೊಂದಿಗೆ ಮಾತಾಡಿದ ಮಾತುಗಳಿದಾವಲ್ಲ, ಅದು ಆ ಅನುಮಾನಕ್ಕೆ ಇನ್ನೊಂದಷ್ಟು ಪುಷ್ಟಿ ಕೊಡುತ್ತೆ. ಏನು ಸಿದ್ದರಾಮಯ್ಯನವರು ಹೇಳಿದ್ರು ಅದನ್ನೇ ರಿಪೀಟ್ ಮಾಡಿದ್ರು. ಕಳೆದ ಬಾರಿ ಸದನದಲ್ಲಿ ಅವರು ಅದನ್ನೇ ಹೇಳಿದ್ದು. ಧರ್ಮಸ್ಥಳದ ಮೇಲೆ ಒಂದಷ್ಟು ಆರೋಪಗಳು ಬಂದ್ಬಿಟ್ಟಿದೆ, ಅದನ್ನು ಹೋಗ್ಲಾಡಿಸ್ಬೇಕಲ್ವಾ? ಅದು ನಮ್ಮ ಜವಾಬ್ದಾರಿ ಅಲ್ವಾ? ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ? ಅದು ನಿಮ್ಮ ಜವಾಬ್ದಾರಿನ ಅದನ್ನು ಹೋಗ್ಲಾಡಿಸೋದು. ತಪ್ಪು ಆಗಿದೆಯಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋದು, ತನಿಖೆ ಮಾಡೋದು SIT ಜವಾಬ್ದಾರಿ. SIT ಸಾಕ್ಷಿ ಸಮೇತವಾಗಿ ತಪ್ಪಾಗಿದೆ ಅಂತ ಹೇಳಿದ್ರೆ ಶಿಕ್ಷೆ ಕೊಡಿಸೋದು ನಿಮ್ಮ ಜವಾಬ್ದಾರಿ. ಅನುಮಾನಗಳನ್ನು ಹೋಗಲಾಡಿಸೋದಕ್ಕೆ ನಾವು SIT ಮಾಡಿದ್ದೀವಿ, ಅನುಮಾನಗಳನ್ನು ಪರಿಹಾರ ಮಾಡೋದಕ್ಕೆ ಮಾಡಿದ್ದೀವಿ. ಇದರ ಅರ್ಥ ಅಷ್ಟೇನೆ, ಕ್ಲೀನ್ ಚಿಟ್ ಕೊಡುವಂತಹ ಸಂಚಿದೆಯಾ ಅಂತ. ಹಾಗಾದ್ರೆ SIT ಏನಕ್ಕೆ ಮಾಡಬೇಕಾಗಿತ್ತು? ನೀವೊಂದು ಅನೌನ್ಸ್ ಮಾಡಬೇಕಾಗಿತ್ತು, ಅಲ್ಲೇನು ತಪ್ಪುಗಳೇ ಆಗಿಲ್ಲ, ಇದೆಲ್ಲ ಸುಳ್ಳು ಷಡ್ಯಂತ್ರ, ಇವ್ರನ್ನೆಲ್ಲ ಜೈಲಿಗೆ ಹಾಕ್ತಾ ಇದ್ದೀವಿ, ಮುಗೀತು ಕೇಸ್, ಇನ್ನು ಮೇಲೆ ಯಾವನಾದ್ರೂ ಬಂದ್ರೆ ಇದೇ ಗತಿ, ನಿಮ್ಮನ್ನು ಜೈಲಿಗೆ ಹಾಕ್ಬಿಡ್ತೀವಿ ಅಂತ ಹೇಳ್ಬಿಡ್ಬೇಕಾಗಿತ್ತು. ತನಿಖೆ ಯಾಕೆ ಮತ್ತೆ? ತನಿಖೆ ಅಂತ ಮಾಡ್ತಿದ್ದೀರಿ ಅಂದಮೇಲೆ ತಪ್ಪಿತಸ್ಥರು ಇದ್ದರೆ, ತಪ್ಪು ನಡೆದಿದ್ದರೆ ಅವರ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳಬೇಕಾ ಬೇಡವಾ? ಅದನ್ನ ಹೇಳುವ ಧೈರ್ಯ ಸೋ ಕಾಲ್ಡ್ ಸಮಾಜವಾದಿ ಅಂತ ಹೇಳ್ಕೊಂಡು ಓಡಾಡುವಂತಹ ಸಿದ್ದರಾಮಯ್ಯಗೂ ಇಲ್ಲ ಅಂದಮೇಲೆ ಈ ತನಿಖೆಯ ಬಗ್ಗೆ ಅನುಮಾನಗಳು ಬರ್ತಾವ ಇಲ್ವಾ? ಬಂದೇ ಬರುತ್ತೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತೆ ರಿಪೀಟ್ ಮಾಡಿ ಹೇಳ್ತಾರೆ, ತಪ್ಪು ನಡೆದಿದ್ದರೆ ಅವನು ಯಾರೇ ಆಗಿರಲಿ ಬಿಡುವ ಮಾತೇ ಇಲ್ಲ. ತಪ್ಪು ನಡೆದಿಲ್ಲ, ಸುಳ್ಳು ಆರೋಪ ಅಂದ್ರೆ ಇವ್ರನ್ನ ಬಿಡೋ ಪ್ರಮೇಯ ಇಲ್ಲ. ಎರಡನ್ನೂ ಹೇಳ್ಬಿಡಿ. ಇಲ್ಲ, ಆ ಮಾತು ಹೇಳುವ ಧೈರ್ಯ, ಗುಂಡಿಗೆ ದಮ್ಮು, ತಾಕತ್ತು ಒಬ್ಬನಿಗೂ ಇಲ್ಲ. ತಪ್ಪಾಗಿದ್ರೆ
ಬಿಡೋ ಪ್ರಶ್ನೆನೇ ಇಲ್ಲ. ಹೇಳ್ರಿ ನೀವು, ಏನಕ್ಕೆ ಅಷ್ಟೊಂದು ಹೆದರ್ಕೊಳ್ತೀರಿ? ಏನು ಭಯ ನಿಮಗೆ? ಭಯನ, ಉದ್ದೇಶಪೂರ್ವಕನ? ಏನು ನಿಮ್ಮ ಮಾತಿನ ಅರ್ಥ? ಭಯ ಆದ್ರೆ ಹೇಳ್ಬಿಡಿ, ನನಗೆ ಭಯ ಆಗಲ್ಲ ನನ್ನ ಕೈಲಿ ಅಂತ. ಜನಕ್ಕೆ ಅದಾದ್ರೂ ಗೊತ್ತಾಗ್ಲಿ. ಇಲ್ಲಪ್ಪ, ಈ ವಿಚಾರದಲ್ಲಿ ಯಾರು ಎಲ್ಲರೂ ಕೈ ಚೆಲ್ಬಿಟ್ಟಿದ್ದಾರೆ, ನಾವು ಬಾಯಿ ಮುಚ್ಕೊಂಡಿರೋಣ ಅಂತ ಜನ ಸುಮ್ಮನೆ ಇರ್ತಾರೆ. ನನ್ನಂತವ್ರು ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ. ಯಾರು ಮಾತಾಡಕ್ ಹೋಗಲ್ಲ, ಯಾರು ಪ್ರಶ್ನೆ ಕೇಳಕ್ ಹೋಗಲ್ಲ. ಆಮೇಲೆ ಏನು ಎತ್ತ ಹೇಗೆ ಅಂತ ಸುಮ್ಮನೆ ಆಗ್ಬಿಡ್ತಾರಲ್ಲ ಎಲ್ಲ. ಇಲ್ಲ ಅಂದ್ರೆ ಹೇಳಿ, ತಪ್ಪು ಆಗಿದ್ದರೆ ಬಿಡೋ ಮಾತೇ ಇಲ್ಲ. ತಪ್ಪು ಆಗಿಲ್ಲ ಅಂದ್ರೆ ಸುಳ್ಳು ಆರೋಪ ಹೊರಿಸಿದವ್ರನ್ನ ಬಿಡೋ ಮಾತೇ ಇಲ್ಲ. ಹೇಳಿ. ಹೇಳಲ್ಲ. ಎಲ್ಲಿಯವರೆಗೆ ನೀವು ಅದನ್ನು ಹೇಳಲ್ವೋ ನಿಮ್ಮ ಮೇಲೆ ಅನುಮಾನಗಳು ಇದ್ದೇ ಇರ್ತವೆ. SIT ತನಿಖೆ ಮೇಲೆ ಅನುಮಾನಗಳು ಇದ್ದೇ ಇರ್ತವೆ. ಪ್ರತಿಯೊಬ್ಬರಿಗೂ ಪ್ರಶ್ನೆಗಳು ಇದ್ದೇ ಇರ್ತವೆ. ಅದು ಯಾವಾಗ ಹೇಳ್ತಿರೋ ಆಗ ಒಂದು ನಂಬಿಕೆ ಬರುತ್ತೆ, ಎಸ್ ಇವರು ಸರಿದಾರಿಯಲ್ಲಿದ್ದಾರೆ, ಸೀರಿಯಸ್ ಆಗಿದ್ದಾರೆ, ಸತ್ಯದ ಹುಡುಕಾಟದಲ್ಲಿದ್ದಾರೆ, ಸತ್ಯ ಶೋಧನೆಯಲ್ಲಿದ್ದಾರೆ. ತನಿಖೆ ಸತ್ಯವನ್ನು ಹೊರತೆಗೆಯೋದಕ್ಕೆ ನಡೀತಾ ಇದೆ, ಅನುಮಾನಗಳನ್ನು ಇಲ್ಲದಂತಾಗಿಸೋದಕ್ಕೆ ನಡೀತಾ ಇಲ್ಲ. ಆ ರೀತಿಯಾದಂತಹ ಭಾವನೆ ಬರಬೇಕು. ಆ ಭಾವನೆ ಬಂದರೆ ಮಾತ್ರ ಈ ತನಿಖೆ ಒಂದು ಅರ್ಥಪೂರ್ಣವಾದ ತನಿಖೆ ಆಗುತ್ತೆ, ಸತ್ಯ ಹೊರಗಡೆ ತರುವಂತಹ ತನಿಖೆ ಆಗುತ್ತೆ. ಇಲ್ಲದೆ ಹೋದರೆ ಕಣ್ಣೊರೆಸೋ ತಂತ್ರ, ಮೂಗಿಗೆ ತುಪ್ಪ ಸವರೋ ತಂತ್ರ, ಕುತಂತ್ರ, ಷಡ್ಯಂತ್ರ ಎಲ್ಲವನ್ನು ಸಹ ಸೇರಿಸಿ ಹೇಳದಂಗಾಗತ್ತದು. ಎಲ್ಲವನ್ನು ಸೇರಿಸಿ ಹೇಳದಂಗಾಗತ್ತೆ. ಈ ದೇಶದ ಕಾನೂನಿನ ಮುಂದೆ ಯಾವನೂ ದೊಡ್ಡವನಲ್ಲ, ಎಲ್ಲರೂ ಒಂದೇ. ತಪ್ಪು ಮಾಡಿದ್ದರೆ ಬಿಡೋ ಮಾತೇ ಇಲ್ಲ. ಇದೊಂದು ಹೇಳಿಕೆ ಕೊಡ್ರಿ ನೀವು ಸರ್ಕಾರದ ಕಡೆಯಿಂದ. ನಿಮಗೆ ಧೈರ್ಯ, ದಮ್ಮು, ತಾಕತ್ತು ಏನಾದರೂ ಇದ್ರೆ. ತಪ್ಪು ನಡೆದಿದ್ದರೆ ನಾವು ಬಿಡೋ ಮಾತೇ ಇಲ್ಲ. ಅದು ಯಾರೇ ಆಗಿರ್ಲಿ, ಎಂಥ ದೊಡ್ಡ ವ್ಯಕ್ತಿನೇ ಆಗಿರ್ಲಿ, ತಪ್ಪು ನಡೆದಿದ್ರೆ ವಿ ವಿಲ್ ನಾಟ್ ಲೀವ್ ಇಟ್. ಇಲ್ಲ, ನಿಮಗಿಲ್ಲ ಆ ಧೈರ್ಯ. ಈ ಸರ್ಕಾರಕ್ಕಿಲ್ಲ, ಸಿದ್ದರಾಮಯ್ಯಗಿಲ್ಲ, ಪರಮೇಶ್ವರ್ಗಿಲ್ಲ. DKC ಇಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. DKC ಎಂಟೈರ್ಲಿ ಡಿಫ್ರೆಂಟ್ ಮ್ಯಾನ್. ಕಾಲಿಗೆ ಬಿದ್ದು ಬರುವಂತಹ ವ್ಯಕ್ತಿತ್ವ DKCದು. ಕುರ್ಚಿಗೋಸ್ಕರ ಏನೋ ಒಂದು ಹೋಗ್ತಾ ಇರೋದಷ್ಟೇ. RSS ಗೀತೆಯನ್ನು ಹಾಡ್ತೀನಿ, ಇನ್ನೆಂಥದ್ದು ಹೇಳ್ತೀನಿ, RSS ಅನ್ನು ಕಾಪಾಡೋದಕ್ಕೆ ಒದ್ದು ಒಳಗಾಕಿಸ್ತೀನಿ. ಇಂತಹದ್ದು DKCದು. DKCನ ಬಿಟ್ಬಿಡಿ ಈ ವಿಚಾರದಲ್ಲಿ. DKC ಇಸ್ ಒನ್ ಸೈಡೆಡ್ ಮ್ಯಾನ್. ಬಟ್ ನೀವು ಮುಖ್ಯಮಂತ್ರಿಯಾಗಿ, ಗೃಹ ಮಂತ್ರಿಯಾಗಿ ನೀವು ಹೇಳಬೇಕಾಗಿರುವಂತಹ ಮಾತುಗಳನ್ನು ಯಾಕೆ ಹೇಳ್ತಾ ಇಲ್ಲ? ತಪ್ಪು ಮಾಡಿದ್ರೆ, ನಾನು ಮತ್ತೆ 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 ಹೇಳ್ತಾ ಇದ್ದೀನಿ, ತಪ್ಪು ಮಾಡಿದ್ದರೆ, ತಪ್ಪು ನಡೆದಿದ್ದರೆ, ತಪ್ಪು ಮಾಡಿರುವವರು, ತಪ್ಪು ನಡೆಸಿರುವವರು ಯಾರೇ ಆದರೂ ಸರಿ ಅವ್ರಿಗೆ ಶಿಕ್ಷೆ ಆಗತ್ತೆ. ಅದೇ ಈ SITಯ ಉದ್ದೇಶ. ತಪ್ಪು ಸುಳ್ಳಾಗಿದ್ರೆ, ಆರೋಪಗಳು ಸುಳ್ಳಾಗಿದ್ರೆ ಇವರಿಗೆ ಶಿಕ್ಷೆ, ತಪ್ಪು ನಿಜವಾಗ್ಲೂ ನಡೆದಿದ್ರೆ ಅವರಿಗೆ ಶಿಕ್ಷೆ. ಅದೇ ಈ SIT ಉದ್ದೇಶ ಅಂತ ಹೇಳಿ. ಗೊತ್ತಿಲ್ಲ, ನಿಜವಾಗ್ಲೂ ಸಿಟ್ಟು ಬರುತ್ತೆ, ಬೇಜಾರಾಗತ್ತೆ, ಸಂಕಟ ಆಗತ್ತೆ. ಎಂಥ ರಾಜಕಾರಣಿಗಳ ನಡುವೆ ನಾವು ಬದುಕ್ತಾ ಇದ್ದೀವಿ ಅಂತ. ನ್ಯಾಯಬದ್ಧವಾಗಿ ಹೇಳಬೇಕಾದಂತಹ ಒಂದು ಸೆಂಟೆನ್ಸ್ ಅನ್ನ ಹೇಳೋದಕ್ಕೆ ನಡುಗುತ್ತಾರೆ, ಹೆದರ್ತಾರೆ ಇವರು. ಅಂದ್ರೆ ಇವರೆಲ್ಲ ಸಮಾಜವಾದಿ, ಮಹಾನ್ ಸೀನಿಯರ್ ಪೊಲಿಟಿಷಿಯನ್ಸು, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೂತಿರೋರು. ರಾಜ್ಯ ಉದ್ಧಾರ ಮಾಡ್ತೀವಿ, ದೇಶ ಉದ್ಧಾರ ಮಾಡ್ತೀವಿ ಅಂತ ಓಟ್ ಹಾಕ್ಸ್ಕೊಂಡಿರೋರು. ಒಂದು ಕೇಸ್, ಅದು ಏನು, ಹೆಣ್ಣು ಮಕ್ಕಳು ರೇಪ್ ಅಂಡ್ ಮರ್ಡರ್ಗಳಾಗಿದ್ದಾವೆ ಅನ್ನುವಂತಹ ಆರೋಪ ಎಷ್ಟು ಗಂಭೀರವಾಗಿ ತಗೊಂಡ. ಯಾರೇ ಆಗಿದ್ರಿ, ನಿಜ ಆಗಿದ್ರೆ ಬಿಡೋ ಚಾನ್ಸ್ ಇಲ್ಲ. ಆಗಲ್ಲ ಇವ್ರ ಕೈಲಿ. ನಿರಾಶೆ 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 ಅಂತ ಹೇಳ್ತಾನೆ ಮತ್ತೆ ಮುಗಿಸ್ಬೇಕಾಗತ್ತೆ, ಬೇರೆ ಏನಿಲ್ಲ, ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.